ಹಾಸನದಲ್ಲಿ ಒಂದೇ ಒಂದು ಮಳೆಗೆ ನಗರಸಭೆ ಬಣ್ಣ ಬಯಲಾಗ್ಬಿಟ್ಟಿದೆ. ಟಿವಿ5 ರಿಯಾಲಿಟಿ ಚೆಕ್ನಲ್ಲಿ ನಗರಸಭೆಯ ಕಳಪೆ ಕಾಮಗಾರಿ ರಿವೀಲ್ ಆಗಿದೆ. ಫುಟ್ಪಾತ್ಗೆ ಹಾಕಿದ್ದಂತ ಇಂಟರ್ಲಾಕ್ ಸಿಸ್ಟಮ್ ಡಮಾರ್ ಆಗಿರೋದು. ಉದಯಗಿರಿ ಹಾಗೂ ರಿಂಗ್ ರಸ್ತೆಗೆ ಹೋಗುವಂತ ರಸ್ತೆಯಲ್ಲಿ ಈ ಅವ್ಯವಸ್ಥೆ. 300 ಮೀಟರ್ ದೂರ ಹಾಕಿದಂತ ಇಂಟರ್ಲಾಕ್ ಸಿಸ್ಟಮ್ ಕಳಪೆಯ ದರ್ಶನ. ಹಾಸನ ನಗರಸಭೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಿಷನ್ ಆಸೆಗೆ ಕೆಲಸವೇ ಕಳಪೆ ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. 1 ತಿಂಗಳಿಂದ ನಡೀತಾ ಇರುವಂತ ಇಂಟರ್ಲಾಕ್ ಕಾಮಗಾರಿ ಇದೆಲ್ಲವೂ ಅದೇ ಗೋಳು. ಇವ್ರಿಗೆ ಕಮಿಷನ್ ಬಂದ್ರೆ ಸಾಕು, ಕೆಲಸ ಹೆಂಗಾಯ್ತು, ಗುಣಮಟ್ಟ ಹೆಂಗಿದೆ, ನಾವು ನೆಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವ, ಇದರಿಂದ ಜನಕ್ಕೆ ಉಪಯೋಗ ಆಗ್ತಿದ್ಯಾ, ಕೋಟ್ಯಾಂತರ ರೂಪಾಯಿ ಕಾಮಗಾರಿ, ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ, ಜನರ ದುಡ್ಡು ಜನರಿಗೆ ಉಪಯೋಗ ಆಗಲಿ ಅಂತ ಕಾಮಗಾರಿ ಮಾಡ್ತಾ ಇದ್ದಾರೆ. ಯಾವುದೂ ಇವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಇವ್ರಿಗೆ ಅದರ ಅವಶ್ಯಕತೆನೂ ಇಲ್ಲ. ಕಾಸು ಬಂತ, ಜೇಬಿಗೆ ಇಳಿಸ್ಕೊಂಡ್ವಾ, ಅವ್ರಿಗೆ ಬರಬೇಕಾಗಿರೋ ಪಾಲ್ ಬಂತ, ಜೊತೆಗಿದ್ದವ್ರಿಗೆ ಏನು ಪಾಲ್ ಕೊಡಬೇಕು ಕೊಟ್ವಾ, ಮುಗೀತು. ಇದು ನೋಡಿ, ಹಾಸನದಲ್ಲಿ ಒಂದು ಸಣ್ಣ ಮಳೆಗೆ ನಗರಸಭೆಯ ಸಂಪೂರ್ಣವಾದಂಥ ಬಣ್ಣ ಬಯಲಾಗಿರೋದು. ಇದು ಟಿವಿ5 ರಿಯಾಲಿಟಿ ಚೆಕ್ನಲ್ಲಿ ನಗರಸಭೆ ಕಳಪೆ ಕಾಮಗಾರಿ ರಿವೀಲ್ ಆಗಿದೆ. ಫುಟ್ಪಾತ್ಗೆ ಹಾಕಿದಂಥ ಇಂಟರ್ಲಾಕ್ ಸಿಸ್ಟಮ್ ಡಮಾರ್ ಆಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಇದನ್ನು ಯಾರಾದರೂ ಕಾಮಗಾರಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಚಂದಕ್ಕೆ ಕಾಮಗಾರಿ ಮಾಡಬೇಕಾ? ಬೇಕಾಗಿತ್ತ ಇದು ಅಧಿಕಾರಿಗಳಿಗೆ? ದುಡ್ಡು ಹೊಡೆಯೋದಕ್ಕೆ ಅಂತ ಏನೇನು ಮಾಡ್ತಾರೆ ಅನ್ನೋದನ್ನ ನೋಡಿ. ನೀವು ಏನಾದರೂ ಸರ್ಕಾರದಿಂದ ಈ ಕಾಮಗಾರಿಗಳಿಗೆ ಅಂತ 1 ಕೋಟಿ ರಿಲೀಸ್ ಆಯಿತು ಅಂತ ಇಟ್ಕೊಳ್ಳಿ. ಆ 1 ಕೋಟಿಲಿ ಕಾಮಗಾರಿ ಆಗದೆ ಒಂದು 30 ಲಕ್ಷ 40 ಲಕ್ಷದ ಇರ್ಬೋದೇನೋ. ಇನ್ನು ಉಳಿದಿದ್ದೆಲ್ಲ ಇವ್ರಿಗೆ ಉನ್ನತ ಅಧಿಕಾರಿ, ಅವ್ರ ಕೈ ಕೆಳಗೆ ಬರೋ ಅಧಿಕಾರಿ, ಅವ್ರ PA, ಅವ್ರ ಕಾರ್ ಡ್ರೈವರು, ಇನ್ನೊಬ್ರು ಮತ್ತೊಬ್ರು, ಅಲ್ಲಿಗೆ ಕಾಮಗಾರಿ ಯಾವ ಚಂದ ಆಗುತ್ತೆ ಅಂದರೆ ಈ ಚಂದಕ್ಕಾಗತ್ತೆ. ಯಾಕೆ ಬೇಕು ಈ ಕಾಮಗಾರಿ? ಯಾಕೆ ಮಾಡಬೇಕು? ಯಾವ ಪುರುಷಾರ್ಥಕ್ಕೆ ಮಾಡಬೇಕು ಇದನ್ನು? ಉದಯಗಿರಿ ಹಾಗೂ ರಿಂಗ್ ರಸ್ತೆಗೆ ಹೋಗುವಂಥ ರಸ್ತೆಯಲ್ಲಿನ ಅವ್ಯವಸ್ಥೆ ಇದು. 300 ಮೀಟರ್ ದೂರ ಹಾಕಿದಂಥ ಇಂಟರ್ಲಾಕ್ ಸಿಸ್ಟಮ್ ಕಳಪೆಯ ದರ್ಶನ ಆಗಿದೆ. ನೀವು ನೋಡಿ, ಇನ್ನು ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಸದ್ಯದ ಚಿತ್ರಣ ಏನು ಹೇಳ್ತಾರೆ ಸ್ಥಳೀಯರು, ಅವ್ರನ್ನ ಮಾತಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೋಡೋಣ ಬನ್ನಿ. ಹಾಸನ ಮಹಾನಗರ ಪಾಲಿಕೆ ಆಗಿದೆ ತಡ, ಆದರೆ ಆ ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ಕಳಪೆ ಕಾಮಗಾರಿಯದ್ದೇ ಸದ್ದು ಕಾಣಿಸ್ತಾ ಇರುವಂಥದ್ದು. ಕೇವಲ ಒಂದೇ ಒಂದು ಮಳೆಗೆ ಕೆಲಸ ಕೂಡ ಕಂಪ್ಲೀಟ್ ಆಗಿಲ್ಲ. ಆ ಕಂಪ್ಲೀಟ್ ಆಗದಿದ್ದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಆ ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು. ಹಾಸನ ನಗರದ ಹೃದಯ ಭಾಗದಲ್ಲಿರ್ತಕ್ಕಂತಹ ಉದಯಗಿರಿಯಿಂದ ಮತ್ತು NDRKಗೆ ಹೋಗುವಂತಹ ರಸ್ತೆ, ಅಂದರೆ ಇಂಟರ್ಲಾಕ್ ಸಿಸ್ಟಮ್ ಏನು ಮಾಡ್ತಾರೆ, ರಸ್ತೆ ಬದಿಯ ಫುಟ್ಪಾತು ಅಲ್ಲಿ ಇಂಟರ್ಲಾಕ್ ಸಿಸ್ಟಮ್ ಕೂಡ ಮಾಡ್ತಾರೆ. ತುಂಬ ಅಚ್ಚುಕಟ್ಟಾಗಿ ಮಾಡಬೇಕಾಗಿತ್ತು, ಆದರೆ ಇಲ್ಲಿ ಆ ದೃಶ್ಯಾವಳಿಗಳನ್ನು ಸಂಪೂರ್ಣವಾಗಿ ನೋಡ್ಬೋದು. ಸುಮಾರು ಒಂದು 150ರಿಂದ 200 ಮೀಟರ್ವರೆಗೆ ಈಗಾಗಲೇ ಈ ಕಾಮಗಾರಿಯಲ್ಲಿ ಕುಸ್ತಿರುವಂತಹ ದೃಶ್ಯಗಳು ಕಾಣಸಿಗ್ತಾ ಇದೆ. ಸಂಪೂರ್ಣವಾಗಿ ನೋಡ್ತಾ ಇದ್ದೀವಿ. ಯಾಕಂತಂದರೆ ಇದು 1 ಕಿಲೋಮೀಟರ್ ದೂರದವರೆಗೂ ಕೂಡ ಈ ಇಂಟರ್ಲಾಕ್ ಸಿಸ್ಟಮ್ನನ್ನು ಮಾಡಲಾಗಿತ್ತು, ಆದರೆ ಕೇವಲ ಈಗಾಗಲೇ ಮಾಡಿರುವಂಥದ್ದು 200ರಿಂದ 300 ಮೀಟರ್ ಮಾತ್ರ. ಆದರೆ ಆ ಕೆಲಸದಲ್ಲಿ ಈಗಾಗಲೇ ಇಂಟರ್ಲಾಕ್ ಸಿಸ್ಟಮ್ ಸಂಪೂರ್ಣವಾಗಿ ಕುಸ್ತಿರುವಂತಹ ದೃಶ್ಯಗಳು ಈಗಾಗಲೇ ಸಿಗ್ತಾ ಇದೆ. ಇಂಟರ್ಲಾಕ್ ಸಿಸ್ಟಮ್ ಏನಿದೆ ಆ ಪಕ್ಕದ ಇದರಲ್ಲೂ ಕೂಡ ಒಂದು ಚರಂಡಿ ಬರಬೇಕಿತ್ತು. ಯಾವುದೇ ಚರಂಡಿಯನ್ನು ತೆಗೆಯದೆ ಈ ರೀತಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನುವ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಸ್ಥಳೀಯರನ್ನ ಮಾತನಾಡ್ಸೋಣ. ಸರ್, ಇದು ಯಾವಾಗ ಈ ಥರ ಆಗಿದ್ದು ಘಟನೆ? ಏನು ಜೋರು ಮಳೆಗೆ ಈ ಥರ ಆಯಿತಾ, ಹೇಗೆ ಸರ್? ಮಳೆ ಬಂದೇ ಆಗಿದ್ದಿದ್ದು. ಮಳೆ ಬರಲಿಲ್ಲ ಅಂದರೆ ಪ್ರಾಬ್ಲಮ್ಮು ಆಗ್ತಿರಲಿಲ್ಲ, ಪ್ರಾಬ್ಲಮ್ಮು ಗೊತ್ತಾಗ್ತಿರ್ಲಿಲ್ಲ, ಕ್ವಾಲಿಟಿನೂ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಇವರು ಒಂದು ಚರಂಡಿ ಮಾಡಬೇಕಾಯ್ತು, ನೀರು ಹರಿಯೋದು. ಮಳೆಗಾಲ ಬಂದಾಗ ನೀರು ಹರಿಯೋಕ್ಕೊಂದು ಬೇಕೇ ಬೇಕಲ್ಲ, ಅದು ಮಾಡಿಲ್ಲ. ಅದು ಮಾಡ್ದಲ್ಲೇ ಏಕಾಏಕಿ ಮಾಡಲಾಗಿ, ಅವೈಜ್ಞಾನಿಕವಾಗಿ ಮಾಡಲಾಗಿ ಈ ಪ್ರಾಬ್ಲಮ್ ಸೃಷ್ಟಿಯಾಗಿದೆ. ಈಗ ನೋಡಿದರೆ ಕಾಮಗಾರಿ ಯಾರು ಕರೆಕ್ಟಾಗಿದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಾರೆ. ಎಫೆಕ್ಟ್ ಆಗಿದೆ, ಪ್ರಾಬ್ಲಮ್ ಆಗಿದೆ. ಒಟ್ಟಲ್ಲಿ ನಮಗೇನೋ ಅವ್ರ ಮೇಲೆ ಇವ್ರ ಮೇಲೆ ದ್ವೇಷ ಇಲ್ಲ. ಮಾಡಿಕೊಟ್ರೆ ನಾವು ಅತಿ ಬೇಗ ಮಾಡಿಕೊಡ್ಬೇಕು, ಬೇಗ ಕಂಪ್ಲೀಟ್ ಮಾಡಬೇಕು. ಮುಂದಿನ ಕಾಮಗಾರಿ ಆಗಿಲ್ಲ, ಇಲ್ಲೊಂದು ದಿನ ಮಾಡ್ತಾರೆ, ಒಂದು 4 ದಿನ ಗ್ಯಾಪ್ ಕೊಡ್ತಾರೆ. ತುಂಬ ನೋಡೋಕ್ಕೆ ನಮಗೆ ಒಂಥರ ಅಸಹ್ಯ ಅನಿಸುತ್ತೆ. ಈಗ ಮುಗಿಸಿದ್ರೆ ಮುಗಿಸ್ಬಿಡ್ಬೇಕು, ಇಲ್ಲ ಕೈ ಎತ್ಕೋಬಾರ್ದು. ಅರ್ಧಂಬರ್ಧ ಮಾಡಿ ರಸ್ತೆನೂ ಪ್ರಾಬ್ಲಮ್ ಜನಕ್ಕೆ ಓಡಾಡೋಕ್ಕೆ, ಅವೆಲ್ಲನೂ ಅನುಭವಿಸ್ಕೊಂಡು ನಾವೆಲ್ಲ ಇಲ್ಲಿ ವಾಸ ಮಾಡಬೇಕಾಗ್ತದೆ. ಹಾಗಾಗಿ ಇವರು ಬೇಗ ನಮಗೆ ಯಾರು ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸ್ಬಿಟ್ಟು ನಮಗೆ ಕ್ವಾಲಿಟಿ ವರ್ಕ್ನ ಬೇಗ ಕಂಪ್ಲೀಟ್ ಮಾಡಿಕೊಡೋಕ್ಕೆ ನಮಗೆ ಒಂದು ಬಲವಂತ ಮಾಡ್ತಾಯಿದ್ವಿ, ಮಾಡಿಕೊಡ್ಬೇಕು ಅಂತ ಹೇಳ್ತಾಯಿದ್ವಿ.
ಯಾರಾದರೂ ಇದಕ್ಕೆ ಗಮನ ಹರಿಸ್ಬಿಟ್ಟು ಈ ಅಧಿಕಾರಿಗಳಾಗಲಿ ನಮ್ಮ ಕೌನ್ಸಿಲರಾಗಲಿ ಯಾರಾದರೂ ಗಮನ ಹರಿಸ್ಬಿಟ್ಟು ನಮಗೆ ಬೇಗ ಕೆಲಸ ಮುಗಿಸ್ಕೊಟ್ರೆ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಇದಿಷ್ಟು ಇಲ್ಲಿನ ಸ್ಥಳೀಯರು ಕೂಡ ಹೇಳುವಂಥ ಮಾತು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅಧಿಕಾರಿಗಳ ಗಮನಕ್ಕೆ ತರಬೇಕಾಗುತ್ತೆ. ಕೆಲಸ ಇನ್ನೂ ಮುಗಿದೇ ಇಲ್ಲ, ಮುಗಿಯುವ ಅಂದರೆ ಶುರು ಮಾಡಿ ಕೇವಲ ಅರ್ಧಂಬರ್ಧ ಕೆಲಸ ಆಗಿರ್ತಕ್ಕಂಥದ್ದು. ಆ ಕೆಲಸಗಳು ಈಗಾಗಲೇ ಕಂಪ್ಲೀಟಾಗಿ ಕಳಪೆ ಕಾಮಗಾರಿಯಿಂದ ಕೂಡಿದೆ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.